ಮನುಷ್ಯ ದೇವರಾಗಬೇಕಾದ್ರೆ ಏನರ ಪ್ರಯತ್ನ ಮಾಡಬೇಕಾಗಿಲ್ಲ. ನಮ್ಮಲ್ಲಿರುವ ಬ್ಯಾಡಾದ ವಿಷಯಗಳನ್ನು ಎದೆಯೊಳಗಿಂದ ತೆಗೆದು ಬಿಟ್ಟರೆ ಸಾಕು, ಎದೆಯೊಳಗೆ ದೇವರೇ ಸಾಕ್ಷಾತ್ಕಾರ. ಇದು ದೈವಿ ಸಾಕ್ಷಾತ್ಕಾರ. ಶಿಕ್ಷಣದ ಉದ್ದೇಶವೇ ಇಷ್ಟು. ಶಿಕ್ಷಣದ ಉದ್ದೇಶ ಅವನನ್ನು ದೇವನನ್ನಾಗಿ, ಅವನನ್ನು ವಿಶ್ವಗುರುವನ್ನಾಗಿ ಮಾಡು. ಅವ ವಿಜ್ಞಾನಿ ಇರಲಿ, ಕಲಾವಿದ ಇರಲಿ, ತತ್ವಜ್ಞಾನ ಇರಲಿ, ರಾಜನೀತಿಜ್ಞ ಇರಲಿ, ಅವನವನ ಕ್ಷೇತ್ರದಲ್ಲಿ ಅವನು ವಿಶ್ವಗುರು ಆಗಲಿ. ಇದು ಶಿಕ್ಷಣದ ಮೂಲ ಬಯಕೆ. ಮಕ್ಕಳಿಗೆ ಇದೇ ಸಂಸ್ಕಾರವನ್ನು ಕೊಡುವುದು. ಹಿಂದೆ ನಮ್ಮಲ್ಲೆಲ್ಲ ಗುರುಕುಲಗಳಿತ್ತು, ಉಪನಿಷತ್ತಿನ ಋಷಿಗಳಿತ್ತು. ಇವಾಗ ಹೆಂಗ ಆ್ಯನ್ಯುವಲ್ ಡೇ ನಾವು ಮಾಡ್ತೀವಿ, ಅವಾಗೂ ಆ್ಯನ್ಯುವಲ್ ಡೇ ಮಾಡ್ತೇವೆ. ಆದರೆ ಗುರುಗಳು ಶಿಷ್ಯರಿಗೆ ಕಲಿಸಿದ ಮಾತುಗಳಷ್ಟೇ. 10-12 ವರ್ಷ ಗುರುಕುಲಗಳಲ್ಲಿ ಓದಿದ ಶಿಷ್ಯರು ಅಲ್ಲಿ ಯಾವುದೇ ತಾರತಮ್ಯಗಳಿರಲಿಲ್ಲ. ಜಾತಿ ಮೇಲೆ ಗುರುಕುಲಗಳ ಕಟ್ಟಿಲ್ಲ, ಮನುಷ್ಯನ ಬದುಕಿನ ನೀತಿಯ ಮೇಲೆ ಗುರುಕುಲ ಕಟ್ಟಿದ್ದವರಲ್ಲ, ನೀತಿಯ ಮೇಲೆ ಗುರುಕುಲಗಳ ನಿರ್ಮಾಣ. ಅಂಥ ಗುರುಕುಲಗಳಲ್ಲಿ ಶಿಷ್ಯರು ಬಡವ, ಶ್ರೀಮಂತ, ರಾಜನ ಮಗ, ಕೃಷಿಕನ ಮಗ ಅಂತ ಭೇದ ಭಾವ ಇರಲಿಲ್ಲ. ಎಲ್ಲರೂ ಬಂದು ಶಿಷ್ಯರು ಕೂಡುತ್ತಿದ್ದರು. ಗುರು ಹೇಳುತ್ತಿದ್ದ, ಅವರಿಗೆ ಗುರು ಶಿಷ್ಯರಿಗೆ ಕಲಿಸಿದ ಮಾತಂತ. ಅವರ ಎಲ್ಲ ಶಿಕ್ಷಣ ಗುರುಕುಲದಲ್ಲಿ ಮುಗಿದ ಮೇಲೆ ಗುರು ತನ್ನ ಶಿಷ್ಯರಿಗೆ ಕರೆದು, ನೀವಿಷ್ಟು ವರ್ಷ ನಮ್ಮ ಗುರುಕುಲದಲ್ಲಿ ಓದಿದ್ರೆ ನಿಮಗೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಸಾಹಿತ್ಯ, ಸಂಸ್ಕೃತ ಎಲ್ಲವನ್ನೂ ಅಧ್ಯಯನ ಮಾಡಿರಿ. ನಿಮಗೆ